ನಮಸ್ಕಾರ ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡುವ ಖಚಿತ ಇದೆ. ಹೀಗಾಗಿ ಏನು ಉಪಹಾರದ ನಂತರ ಅಂದರೆ ಉಪಹಾರದ ಮೀಟಿಂಗ್ ನಂತರ ತನ್ನ ಆಪ್ತರ ಜೊತೆಗೆ ಚರ್ಚೆ ಮಾಡಿ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ತನ್ನ ಪದಕ್ಕೆ ರಾಜೀನಾಮೆ ಕೊಡಲು ಏಕೆ ಮುಂದಾಗಿದ್ದಾರೆ. ಇವತ್ತೇನು ಈ ಉಪಹಾರದ ಮೀಟಿಂಗ್ ನಂತರ ಸಾಧ್ಯತೆ ಇದೆ, ಆ ಪದದ ರಾಜೀನಾಮೆ ಕೊಡುವ ಏನು ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಏನು ರಾಜ್ಯಪಾಲ್ ಗೆಹ್ಲೋಟ್ ಅವರ ಭೇಟಿದ ಬಳಿಕ ರಾಜ್ಯಪಾಲ್ ಗೆಹ್ಲೋಟ್ ಇವರಿಗೆ ತನ್ನ ರಾಜೀನಾಮೆ ಕೊಡುವ ಖಚಿತವಿದೆ. ಇದಷ್ಟು ಮಾಹಿತಿಯನ್ನು ಪಾಯಿಂಟ್ ನ್ಯೂಸ್ಗೆ ಲಭ್ಯವಾಗಿದೆ. ಇದೀಗ ಉಪಹಾರ ಮೀಟಿಂಗ್ ಬಳಿಕ ಏನು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಮುಖಾಂತರ ಜನರಿಗೆ ಏನು ಹೇಳ್ತಾರೆ ಹಾಗೂ ತನ್ನ ಕಾರ್ಯಕರ್ತರಿಗೆ ಏನು ಹೇಳ್ತಾರೆ, ಆ ಒಂದು ಪ್ರೆಸ್ ಮೀಟ್ದಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ ಇಲ್ಲೋ, ಮುಂದಿನ ಅವರು ಚಟುವಟಿಕೆಯನ್ನು ಈ ನಿಟ್ಟಿನೆಲ್ಲ ಎಲ್ಲ ಮಾಹಿತಿಯನ್ನು ಈ ಪ್ರೆಸ್ ಮೀಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡುವಂಥ ಮಾಹಿತಿ ಈಗ ಕೂಡ ಲಭ್ಯವಾಗಿದೆ. ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಆಪ್ತರು ಸಿದ್ದರಾಮಯ್ಯಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಈಗನೇ ಅಂದರೆ ನೀವು ಇನ್ನೂ ಮುಂದೆ ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸಬೇಕು, ನೀವು ರಾಜೀನಾಮೆ ಕೊಡಬಾರ್ದು. ಹೀಗಾಗಿ ಭಾಳಷ್ಟು ಬೇಜಾರು ಅವರ ಆಪ್ತರಿಗೆ ಹಾಗೂ ಕಾರ್ಯಕರ್ತರಿಗಾಗಿದೆ. ಆದರೆ ಹೈಕಮಾಂಡ್ ಏನು ನಿರ್ಣಯ ಕೊಡುತ್ತೆ ಅದಕ್ಕೂ ನಾವು ಬದ್ಧಿದ್ದೇವೆ ಅಂತ ಹೇಳಿ ಕೂಡ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ತಗೊಂಡಾರೆ. ಈಗ ಏನು ರಾಜ್ಯಪಾಲರ ಭೇಟಿ ಬಳಿಕ ಇದೊಂದು ರಾಜೀನಾಮೆ ಕೊಡುವ ಸಾಧ್ಯತೆ ಖಚಿತವಿದೆ. ಏನು ಹೈಕಮಾಂಡ್ ಸೂಚನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲು ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯೋಜನೆ ಮಾಡಿದ್ದಾರೆ. ಉಪಹಾರ ಕೂಟದ ಬಳಿಕ ಏನು ಪ್ರೆಸ್ ಮೀಡಿಯಾಗೆ ಒಂದು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ತನ್ನ ನಿಲುವನ್ನು ಹೇಳ್ತಾರೆ. ನಾನು ಈ ರಾಜೀನಾಮೆ ಬಳಿಕ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ವಹಿಸಲಿದೆ. ಹೀಗಾಗಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರು ಏನು ಪ್ರೆಸಿಡೆಂಟ್ ಪೋಸ್ಟ್ ಇದೆ, KPCC ಪ್ರೆಸಿಡೆಂಟ್ ಪೋಸ್ಟ್ ಸತೀಶ್ ಜಾರಕಿಹೊಳಿಗೆ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ಏನು ಇವರು ಏನು ಒಂದು ಪ್ರೆಸ್ ಮೀಟ್ದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ, ಕಾದು ನೋಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನಂತಂದರೆ ಅವರ ಆಪ್ತ ನಾಯಕರು, ಆಪ್ತ ಸಹಾಯಕರು ಹಾಗೂ ಕಾರ್ಯಕರ್ತರು ಅವರನ್ನು ಸಿದ್ದರಾಮಯ್ಯನ ಬಂದು ಭೇಟಿಯಾಗಿದ್ದಾರೆ. ನೀವು ಈಗಲೇ ರಾಜೀನಾಮೆ ಕೊಡಬಾರ್ದು, ನೀವು ಮುಂದಿನ 2 ವರ್ಷ ಕೂಡ ನೀವೇ ಇರಬೇಕು ಅಂತ ಒಂದು ಒಳ್ಳೆಯ ಸರ್ಕಾರ ನಡೆಸಿದ್ದೀರಿ, ಏನು ನಿಮ್ಮ ಒಂದು ಭ್ರಷ್ಟಾಚಾರ ಇಲ್ಲ, ಹೀಗಾಗಿ ಮತ್ತು ಒಳ್ಳೆಯ ಏನು ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟಿದ್ದೀರಿ. ಹೀಗಾಗಿ ಈ ನಿಟ್ಟಿನಲ್ಲಿ ನೀವೇ ಮುಖ್ಯಮಂತ್ರಿ ಇರಬೇಕಂದ್ರೆ ಅವರ ಆಪ್ತರು ಹಾಗೂ ಕಾರ್ಯಕರ್ತರಲ್ಲೂ ಕೂಡ ಏನು ಒಂದು ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತದೆ. ಅವರು ಕೂಡ ಸಲಹೆಗಳು CM ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಹಾಗೆ ಇದೆಲ್ಲ ಮೇರೆಗೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಏನು ನಿರ್ಣಯ ಕೊಟ್ಟಿದೆ, ರಾಹುಲ್ ಗಾಂಧಿಯವರು ಏನು ನಿರ್ಣಯ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧಿದ್ದೇನೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಈ ಪ್ರೆಸ್ ಮೀಟ್ನಲ್ಲಿ ಏನು ಮಾಹಿತಿ ಕೊಡ್ತಾರೆ ಈಗ ಕೇಳಿ ನೋಡಬೇಕಾಗುತ್ತೆ. ಆದರೆ ಏನು ಇದೆಲ್ಲ ಪೊಲಿಟಿಕಲ್ ಬೆಳವಣಿಗೆ ನೋಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡೋದಂತೂ ಖಚಿತವಿದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ.